ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬಕ್ಕೋಸ್ಕರನೇ ಶಿವನ ದೇವಸ್ಥಾನದಲ್ಲೇ ಇದ್ದೀವಿ. ನೋಡ್ತಾ ಇದ್ದೀರಾ, ಕಾಶಿ ವಿಶ್ವೇಶ್ವರ ಸನ್ನಿಧಾನದಲ್ಲೇ ಇದ್ದೀವಿ. ಬಹು ಅದ್ಭುತವಾದ ಅಲಂಕಾರ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕಾರ ಮಾಡುತ್ತಾ ಶಿವನ ಮುಂದೆ ನಾವು ನಿಂತಿದ್ದೇವೆ. ಇವರು ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮನ ಹಾಗೆ ಮುದ್ದು ಮುದ್ದಾಗಿ ಕ್ಯೂಟಾಗಿ ಒಂಥರ ಮಗು ಥರ ಕಾಣಿಸ್ತಾ ಇದ್ರೂ ನಿಜವಾಗಿಯೂ ಹೇಳಬೇಕು ಅಂದರೆ ಇದು ಶ್ರೀಮನ್ ನಾರಾಯಣ ಅಲ್ಲ, ಹರ ಹರ ಮಹಾದೇವನೇ, ನಮ್ಮ ಶಿವನೇ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ನಮ್ಮ ಶಿವಪ್ಪನಿಗೆ, ಕಾಶಿ ವಿಶ್ವೇಶ್ವರನಿಗೆ ಈ ಅಲಂಕಾರ. ಈಗ ನೋಡ್ತಿರ್ತಕ್ಕಂಥದ್ದು ನಮ್ಮ ತಾಯಿ ವಿಶಾಲಾಕ್ಷಿ, ತಾಯಿ ಪಾರ್ವತಿಯ ಅವತಾರ ವಿಶಾಲಾಕ್ಷಿ ಅಮ್ಮನವರೇ. ಪಂಚಮುಖದಿಂದ ಸಿಂಹವಾಹನದ ಮೇಲೆ ಕೂತಿರ್ತಕ್ಕಂಥ ನಮ್ಮ ಅನ್ನಪೂರ್ಣೇಶ್ವರಿ, ನಮ್ಮ ಕಾಶಿ ವಿಶಾಲಾಕ್ಷಿ ದೇವಿ. ಹಾಗೆ ಈಗ ನೋಡ್ತಾ ಇರ್ತಕ್ಕಂಥದ್ದು ಪುಷ್ಪಾಲಂಕಾರ ನೋಡಿ. ಒಂದು ಕ್ಷಣ ಮೈ ಜಿಮ್ ಅನ್ನುವಂತೆ, ಒಂದು ಕ್ಷಣ ಮೈ ಮರೆಯುವಂಥ ನೋಟ ನೋಡ್ತಾ ಇದ್ದೀರಾ. ಈ ಪುಷ್ಪ ರೂಪನ ನೋಡ್ತಾ ಇದ್ದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಆ ಜಾಗ ಬಿಟ್ಟು ಯಾರಿಗೆ ಹೋಗಬೇಕು ಅಂತ ಅನಿಸುತ್ತೆ ಹೇಳಿ. ಅಂಥ ಕಲರವ, ಅಂಥ ಪುಷ್ಪದ ಅಲಂಕಾರನ ನೋಡಿ ನಾನೇ ಮೈ ಸೋತೆ. ಆ ಜಾಗ ಬಿಟ್ಟು ನಾನು ಹೋಗಲೇ ಇಲ್ಲ. ಸುಮಾರು ಅರ್ಧ ರಾತ್ರಿ ಈ ದೇವಸ್ಥಾನದಲ್ಲೇ ನಾನು ಜಾಗರಣೆ ಮಾಡಿ ಆ ಸಮಯವನ್ನು ಕಳೆದೆ. ಆ ಶ್ರೀ ಹರಹರ ಮಹಾದೇವನ ನೋಡ್ತಾ ಧ್ಯಾನ ಮಾಡ್ತಾ ಇಲ್ಲೇ ನರ್ತನೆ, ನಾಟ್ಯ, ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಡ್ಯಾನ್ಸ್ ನೋಡ್ತಾ ನಾವು ಸಮಯನ ಕಳೆದ್ವಿ. ಇದು ಶಿವನಿಗೆ ಸಂಬಂಧಪಟ್ಟ ಡ್ಯಾನ್ಸು ನೋಡ್ತಾ ಇದ್ದೀರಲ್ವಾ. ಶಿವನನ್ನು ಅಲ್ಲಿ ಕೂರಿಸಿದ್ದಾರೆ. ಶಿವನ ಪಾತ್ರದಲ್ಲಿ ಇರ್ತಕ್ಕಂಥವು ಬಾಲಕ, ನಾವು ಇದು ನೋಡ್ತಾ ಇದ್ವಿ. ಹಾಗೆ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅಪರೂಪದ ಅನಾವರಣ ಅಲ್ವಾ. ಒಂದೇ ರೀತಿ ಡ್ಯಾನ್ಸ್ ಮಾಡೋದು, ಕಣ್ಣು ಮುಚ್ಕೊಂಡು, ಅದು ಸ್ವಲ್ಪ ಕಷ್ಟನೇ ಅನಿಸ್ಬಿಡುತ್ತೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಶಿವ ವರ್ಷ ಪೂರ್ತಿ ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೋಸ್ಕರ ಒಂದು ರಾತ್ರಿ ಶಿವನನ್ನು ನಾವು ಕಾಯ್ತೀವಿ. ಅದು ನಾವು ಶಿವನಿಗೆ ಕೊಡುವಂಥ ಒಂದು ಕೃತಜ್ಞತೆ. ಯಾಕೆಂದರೆ ಯಾವಾಗಲೂ ಶಿವ ಕಾಯ್ತಾ ಇರೋದ್ರಿಂದ ಅವನ ಒಂದು ದಿನನಾದರೂ ನಾವು ಕಾಯೋಣ, ಅವನು ನಿದ್ದೆ ಮಾಡಲಿ ಅನ್ನುವಂಥ ಒಂದು ನಮ್ಮ ನಂಬಿಕೆ. ಆ ನಂಬಿಕೆ ಬಲವಾಗಿ ಇರ್ತದೆ. ನಂಬಿಕೆಯಿಂದ ಜೀವನ ಅಂದಮೇಲೆ ನಂಬಿಕೆಗೋಸ್ಕರ ನಾವು ಅದು ಮಾಡೋದು ತಪ್ಪಿಲ್ಲ. ಮೂಢನಂಬಿಕೆ ಅಂತ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನಿಗೆ ಜಾಗರಣೆ ಇದ್ದು ಕೃತಜ್ಞತೆ ಸಲ್ಲಿಸ್ತಿದ್ದೀವಿ. ಅವನು ಕಾಣದೇ ಇರ್ಬೋದು, ಅವನಿಗೆ ಕೃತಜ್ಞತೆ ಸಲ್ಲಿಸುವುದು ಮನುಷ್ಯನ ಧರ್ಮ ಮತ್ತು ಕರ್ಮ ಆಗಿರ್ತದೆ. ಆದ್ದರಿಂದ ಈಗ ಶಿವನ ನರ್ತನೆ ನೋಡ್ತಾ ನಾವು ಕಾಲ ಕಳೆದ್ವಿ. ಆ ಕಾಲರೂಪಿ ಶಿವ ಅವನು ಎಲ್ಲರಿಗೂ ಕಾಣದೇ ಇರ್ಬೋದು. ಅವನ ಶಕ್ತಿ, ಅವನ ಮಾಯೆ, ಅವನ ರೂಪ ಎಲ್ಲರಿಗೂ ಕಾಣದು, ಅದರ ಅನುಭವಕ್ಕೆ ಬರ್ತದೆ. ಆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ. ನೋಡಿ, ಆ ಶಿವನ ನೋಡ್ತಾ ಇದ್ದರೆ ನಿಮಗೆ ಏನಾದರೂ ಮನೆಗೆ ಹೋಗಬೇಕು ಅನಿಸುತ್ತಾ, ನಿದ್ದೆ ಮಾಡಬೇಕು ಅನಿಸುತ್ತಾ ಹೇಳಿ. ನಾನಂತೂ ನೋಡ್ತಾ ನೋಡ್ತಾ ಮೈ ಮರೆತೆ, ಧ್ಯಾನದಲ್ಲೇ ನಾನು ಮೈ ಮರೆತುಬಿಟ್ಟೆ. ಆಹಾ, ಆ ಶಿವನೇ, ಹರ ಹರ ಮಹಾದೇವನೇ, ನಿನ್ನ ಲೀಲೆಗೆ ನೀನೇ ಅಯೋಮಯ. ಹಲೋ ಸ್ನೇಹಿತರೆ, ನೀವೆಲ್ಲ ರಾತ್ರಿ ಜಾಗರಣೆ ಮಾಡಿದ್ರಾ? ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇಂಥ ಅದ್ಭುತವಾದದ್ದು ಇದೇ ಮದ್ದೂರಿನಲ್ಲಿ. ಇದು ವಿಶೇಷವಾದ ಅಲಂಕಾರದಿಂದ ಅಲಂಕಾರಕೃತ ಶಿವನು. ಶಿವ ತನ್ನ ಮಡದಿಯೊಂದಿಗೆ ಇರ್ತಕ್ಕಂಥ ಅದ್ಭುತವಾದ ದೃಶ್ಯ. ನಮ್ಮ ಕುಟುಂಬವೇ ಹೋಗಿದ್ವಿ ನಾವು ಅಲ್ಲಿ. ಆ ಶಿವನ ಜಾಗರಣೆಯಲ್ಲಿ ಪಾಲ್ಗೊಂಡ್ವಿ. ನೋಡಿ, ಶಿವನ ಅಲಂಕಾರ ಯಾವ ರೀತಿ, ಶಿವನ ವಿಶ್ವರೂಪವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಹಾಗೆ ಈಗ ಮಗು ಡ್ಯಾನ್ಸ್ ಮಾಡುತ್ತೆ. ಅದು ನೋಡ್ತಿದ್ರೆ ಫ್ರೆಂಡ್ಸ್, ವಿಡಿಯೋ ಮುಗಿಗಂಟ್ಲೂ ನೀವು ಹೋಗೋದೇ ಇಲ್ಲ ಅನ್ಕೋತೀನಿ. ದೊಡ್ಡವ್ರು ಡ್ಯಾನ್ಸ್ ಮಾಡೋದೇ ಒಂಥರ ಆದರೆ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡೋದು ಇನ್ನೊಂದು ಥರ ಅದ್ಭುತ. ಆ ಲಾಸ್ಟ್ ವೀಡಿಯೋದಲ್ಲಿ ಆ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೋ ಅದು ನೋಡಿ ನಾವೆಲ್ಲ ಹೇಗೆ ಖುಷಿಪಟ್ಟು ಅನ್ನೋದನ್ನ ನೀವು ನೋಡ್ತಾ ಇರಿ.
ನೋಡಿ ಮಕ್ಕಳದು ವಿಡಿಯೋ ನೋಡಿ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.